ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಮಹತ್ತರ ಬೆಳವಣಿಗೆ ಆಗೋಯ್ತು. ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಬಹಳ ಭಾವುಕರಾಗಿದ್ದಂತಹ ಕ್ಷಣಗಳನ್ನ ನೋಡಿದ್ವಿ. ಸಿಎಂ ಮತ್ತು ಡಿಸಿಎಂ ಅಧಿಕೃತವಾಗಿ ತಮ್ಮ ರಾಜೀನಾಮೆಯ ವಿಚಾರವನ್ನ ಸಚಿವರ ಮುಂದೆ ಸಿಎಂ ಸಿದ್ದರಾಮಯ್ಯ ಪ್ರಸ್ತಾಪ ಮಾಡಿದ್ದಾಯಿತು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರೆಸ್ ಮೀಟ್ ಇದೆ. ಆ ಸುದ್ದಿಗೋಷ್ಠಿಯಲ್ಲಿ ಪ್ರಸ್ತಾಪ ಆಗುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುತೂಹಲ ಇದೆ. ಮುಖ್ಯಮಂತ್ರಿಗಳ ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಕ್ತಾಯ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಸತತ 2.5 ಗಂಟೆಗಳ ಕಾಲ ನಡೆದ ಮೀಟಿಂಗ್ ಸದ್ಯ ಅಂತ್ಯಗೊಂಡಿದೆ. 2.5 ಗಂಟೆ ಕೊನೆಯ ಬ್ರೇಕ್ಫಾಸ್ಟ್ ಮೀಟಿಂಗ್ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ. ಸಿದ್ದರಾಮಯ್ಯ ವಿದಾಯ ಬ್ರೇಕ್ಫಾಸ್ಟ್ ನಲ್ಲಿ ಸುದೀರ್ಘವಾಗಿ ಚರ್ಚೆಗಳಾಗಿದೆಯಂತೆ. ಕೆಲ ವಿಚಾರಗಳು ಸಿಎಂ ಡಿಸಿಎಂ ಮತ್ತು ಸಚಿವರು ನಡೆಸಿರುವ ಉಪಹಾರ ಸದ್ಯ ಅಂತ್ಯಗೊಂಡಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಮುಖ್ಯಮಂತ್ರಿಗಳ ಬ್ರೇಕ್ಫಾಸ್ಟ್ ಮೀಟಿಂಗ್ ಸದ್ಯ ಮುಕ್ತಾಯಗೊಂಡಿದ್ದು ಈಗ ಐ ಥಿಂಕ್ ಸುದ್ದಿಗೋಷ್ಠಿ ಪ್ರಾರಂಭ ಆಗುತ್ತೆ. ಜಂಟಿಯಾಗಿ ಇಬ್ಬರು ನಾಯಕರಿಂದ ಸತತ 2.5 ಗಂಟೆಗಳ ಕಾಲ ನಡೆದ ಮೀಟಿಂಗ್ ಅಂತ್ಯ. ಏನ್ ಹೇಳ್ತಾರೆ ಸಿದ್ದರಾಮಯ್ಯನವರು ಅಂತ ಅಂದ್ರೆ, ಇಷ್ಟು ದಿನಗಳ ಕಾಲ ಆಡಳಿತ ನಡೆಸೋದಕ್ಕೆ ಸಹಕಾರ ಕೊಟ್ಟವರಿಗೆ ಧನ್ಯವಾದ. ಸಚಿವರ ಬಗ್ಗೆ ಮಾತನಾಡಿರ್ತಾರೆ, ಹೈಕಮಾಂಡ್ ವಿಚಾರ ಜೊತೆಗೆ ತಮ್ಮ ರಾಜಕೀಯ ಹಾದಿಯನ್ನ ಮೆಲುಕು ಹಾಕಿದ್ದಾರೆ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಅಂತ ಹೇಳಲಾಗ್ತಾ ಇತ್ತು. ಎಲ್ಲವೂ ಕೂಡ ಅಂತ್ಯ ಆಗಿರೋದ್ರಿಂದ ಇನ್ನೇನು ಕೆಲ ಕ್ಷಣಗಳಲ್ಲೇ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಇರ್ತಾರೆ. ಸುದ್ದಿಗೋಷ್ಠಿ ನಡೆಯುತ್ತೆ ಕೆಲ ಕ್ಷಣಗಳಲ್ಲೇ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಈಗ ವೆರಿ ಇಂಪಾರ್ಟೆಂಟ್ ಸುದ್ದಿಗೋಷ್ಠಿ. ಕಾರಣ ಸುದ್ದಿಗೋಷ್ಠಿಯಲ್ಲಿ ಪ್ರಸ್ತಾಪ ಆಗುವಂತಹ ವಿಚಾರಗಳು ಹೆಂಗಿರುತ್ತೆ ಅಂತ. ಸಹಜ ಅಲ್ಲ, ರಾಜ್ಯದ ಮುಖ್ಯಮಂತ್ರಿಯಾಗಿ ಒಂದಲ್ಲ ಎರಡಲ್ಲ ಸತತ 8 ವರ್ಷಗಳ ಕಾಲ ಆಡಳಿತ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಅನೇಕ ದಾಖಲೆಗಳಿದೆ ಅವರ ಹೆಸರಲ್ಲಿ. ಇತ್ತೀಚೆಗೆ ಅತಿ ಹೆಚ್ಚಿನ ಕಾಲ ಮುಖ್ಯಮಂತ್ರಿಯಾಗಿ ಮುಂದುವರೆದಂತ ದಾಖಲೆ ಇದ್ದಿದ್ದು ದೇವರಾಜು ಅರಸು ಅವರ ಹೆಸರಲ್ಲಿ. ಬಟ್ ಅದನ್ನ ಕೂಡ ಪುಡಿಗೆಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಅದಾದ ಬಳಿಕ ಅತಿ ಹೆಚ್ಚಿನ ಬಜೆಟ್ ಮಂಡನೆ ಮಾಡಿರುವಂತಹ ಸಿಎಂ ಅನ್ನುವಂತಹ ದಾಖಲೆಗೂ ಕೂಡ ಸಿದ್ದರಾಮಯ್ಯನವರು ಪಾತ್ರರಾಗಿದ್ದಾರೆ. 18 ವರ್ಷ ಆಯ್ತು ಕಾಂಗ್ರೆಸ್ಗೆ ಬಂದು. ಬಟ್ ಕಾಂಗ್ರೆಸ್ಗೆ ಬಂದಾಗಿನಿಂದಲೂ ಕೂಡ ಒಂದಲ್ಲ ಒಂದು ಸ್ಥಾನದಲ್ಲಿ ಅಧಿಕಾರವನ್ನ ನಡೆಸಿರುವಂತಹ ಕೀರ್ತಿ ಕೂಡ ಸಿದ್ದರಾಮಯ್ಯನವ್ರಿಗೆ ಇದೆ. ಅದರ ಜೊತೆಗೆ ರಾಜ್ಯದ ಜನತೆಗೆ ಬಹಳ ಹತ್ತಿರ ಆಗಿರುವಂತಹ ಒಬ್ಬ ಮಾಸ್ ಲೀಡರ್, ಒಬ್ಬ ಜನನಾಯಕ ಅಂತ ಅಂದ್ರೆ ಅದನ್ನ ಸಿದ್ದರಾಮಯ್ಯನವರು ಅಂತ ಜನ ಮಾತಾಡ್ತಾರೆ. ಕಾರಣ ಜನಪರ ಕಾಳಜಿ ಇಟ್ಕೊಂಡು ಹಲವಾರು ಯೋಜನೆಗಳನ್ನ ಜನರಿಗೋಸ್ಕರ ಜಾರಿಗೆ ತಂದಿದ್ದಾರೆ ಅನ್ನುವಂತಹ ವಿಚಾರಗಳನ್ನ ಜನ ಯಾವತ್ತೂ ಕೂಡ ಮರೆಯಲ್ಲ. ಹಾಗಾಗಿ ಬಡವರ ಬಂಧು, ಮಧ್ಯಮ ವರ್ಗದವರಿಗೆ ಎಲ್ಲಾ ವಿಚಾರಗಳನ್ನ ಗಮನದಲ್ಲಿಟ್ಟುಕೊಂಡು ಅವ್ರು ತಂದಿರುವಂತಹ ಯೋಜನೆಗಳು ಅಷ್ಟರ ಮಟ್ಟಿಗೆ ಜನಪರವಾಗಿತ್ತು ಅಂತ. ಹಾಗಾಗಿ ಈಗ ನಡೆಯುವಂತಹ ಸುದ್ದಿಗೋಷ್ಠಿ ಅಂತ ಚಿತ್ತ. ಯಾಕಂದ್ರೆ ಅವರು ಪ್ರಸ್ತಾಪ ಮಾಡುವಂತಹ ವಿಚಾರಗಳು ಹೆಂಗಿರುತ್ತೆ ಅಂತ. ಒಂದು, ಅವರ ರಾಜಕೀಯ ಹಾದಿಯ ಬುತ್ತಿಯನ್ನ ಮುಚ್ಚಿಡಬಹುದು. ಅದರ ಜೊತೆಗೆ ಇಷ್ಟು ದಿನಗಳ ಕಾಲ ಅಧಿಕಾರ ನಡೆಸೋದಕ್ಕೆ ಸಹಕಾರ ಕೊಟ್ಟವರಿಗೆ ಧನ್ಯವಾದ ಹೇಳಬಹುದು, ವರಿಷ್ಠರಿಗೆ ಧನ್ಯವಾದ ಹೇಳಬಹುದು. ಇದರ ಜೊತೆಗೆ ಗಮನಿಸಬೇಕಾಗಿರುವಂತಹ ವಿಚಾರ ಅಂದ್ರೆ, ಯಾವುದೇ ಅಸಮಾಧಾನಗಳಿಲ್ಲದೆ, ಯಾವುದೇ ಭಿನ್ನಾಭಿಪ್ರಾಯಗಳು ಹೇಳದೆ ಹೈಕಮಾಂಡ್ ತೆಗೆದುಕೊಂಡಿರುವಂತಹ ನಿರ್ಧಾರಕ್ಕೆ ನಾನು ಬದ್ಧರಾಗಿದ್ದೀವಿ. ಇಷ್ಟು ದಿನ ನನಗೆ ಸಹಕಾರ ಕೊಟ್ಟಂಗೆ ಇನ್ನು ಮುಂದೆ ರಾಜ್ಯಕ್ಕೆ ಒಬ್ಬ ನೂತನ ನಾಯಕನನ್ನ ಪರಿಚಯ ಮಾಡ್ತಾ ಇದೆ ಪಕ್ಷ, ಅದು ಡಿಕೆ ಶಿವಕುಮಾರ್. ಹಂಗಾಗಿ ಬಹಳ ಸಹಮತದಿಂದ ಅಧಿಕಾರವನ್ನ ಅವರಿಗೆ ಹಸ್ತಾಂತರ ಮಾಡ್ತಾ ಇದ್ದೀನಿ. ಇನ್ನು ಮುಂದೆ ನಿಮ್ಮ ಸಪೋರ್ಟ್ ಡಿಕೆ ಶಿವಕುಮಾರ್ ಅವ್ರಿಗೂ ಕೂಡ ಇದೇ ರೀತಿ ಇರಬೇಕು